ಡಿಯರ್ ಸ್ಟೂಡೆಂಟ್ಸ್, ಅಧ್ಯಾಯ 3 ಉತ್ಪಾದನಾ ಮತ್ತು ವೆಚ್ಚದಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅಲ್ಲಿ ಈ ರೀತಿ ನಿಮಗೆ ಒಂದು ಪ್ರಶ್ನೆ ಕೇಳಲಾಗಿದೆ. ಈ ಕೆಳಗೆ ನೀಡಿರುವ ಮೌಲ್ಯಗಳನ್ನು ಬಳಸಿಕೊಂಡು ಅಲ್ಪಾವಧಿ ಸರಾಸರಿ ವೆಚ್ಚ ಮತ್ತು ಅಲ್ಪಾವಧಿ ಸೀಮಾಂತ ವೆಚ್ಚದ ರೇಖೆಗಳನ್ನ ಒಂದು ರೇಖಾಚಿತ್ರದಲ್ಲಿ ರಚಿಸಿರಿ ಅಂತ ಕೇಳಿದ್ದಾರೆ. ಈ ರೀತಿ ನಿಮಗೆ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿರ್ತಾರೆ. ಉತ್ಪನ್ನದ ಪ್ರಮಾಣ ಕ್ಯೂ ಈ ರೀತಿ ಕೊಟ್ಟಿರ್ತಾರೆ. ಮತ್ತೆ SAC ಮತ್ತೆ SMC ಗಳನ್ನ ಇಲ್ಲಿ ನೀಡಲಾಗಿರ್ತೈತಿ. ಈ ರೀತಿ ಒಂದು ಟೇಬಲ್ ಕೊಟ್ಟಿರ್ತಾರೆ. ಇವುಗಳ ಸಹಾಯದಿಂದ ನೀವು SAC ಮತ್ತು SMC ರೇಖೆಗಳನ್ನ ಒಂದು ರೇಖಾಚಿತ್ರದಲ್ಲಿ ಯಾವ ರೀತಿ ರಚಿಸುವುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ, ಅಲ್ಪಾವಧಿ ಸರಾಸರಿ ವೆಚ್ಚ ಮತ್ತು ಅಲ್ಪಾವಧಿ ಸೀಮಾಂತದ ವೆಚ್ಚದ ರೇಖೆಗಳನ್ನ ಒಂದು ರೇಖಾಚಿತ್ರದಲ್ಲಿ ರಚಿಸುವುದು ಯಾವ ರೀತಿ ಅನ್ನೋದನ್ನ ನೋಡೋಣ. ಸೊ ಮೊದಲಿಗೆ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಯಾವ ರೀತಿ ನಾವು ರೇಖಾಚಿತ್ರವನ್ನ ರಚಿಸುವುದು ಅನ್ನೋದನ್ನ ನೋಡೋಣ. ಓಕೆ, ಸೊ OY ಆಕ್ಸಿಸ್ ಅಲ್ಲಿ ನಾವು ಅಲ್ಪಾವಧಿ ಸರಾಸರಿ ವೆಚ್ಚ ಮತ್ತು ಅಲ್ಪಾವಧಿ ಸೀಮಾಂತದ ವೆಚ್ಚದ ರೇಖೆಗಳನ್ನ ತೆಗೆದುಕೊಳ್ಬೇಕು. ಮತ್ತೆ OX ಆಕ್ಸಿಸ್ ಅಲ್ಲಿ ನಾವು ಉತ್ಪನ್ನದ ಪ್ರಮಾಣ Q ಅನ್ನ ತೆಗೆದುಕೊಳ್ಬೇಕು. ಓಕೆ, ಸೊ ಬಿಫೋರ್ ನಾವು ಇದನ್ನ ಡ್ರಾ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಏನ್ ಇನ್ಫಾರ್ಮೇಶನ್ ಇದೆ, ಎಷ್ಟಿದೆ ಅಂತ ನೋಡ್ಕೊಬೇಕು. ಓಕೆ, ಅಂದ್ರೆ ನಾವು ಎಷ್ಟು ಪ್ರಮಾಣ ತಗೊಬೇಕು ಅಂತ ಗೊತ್ತಾಗ್ತೈತಿ. ನಿಮ್ಗೆ ಡೈಗ್ರಾಮ್ ಯಾವ ರೀತಿ ತಗೋಬೇಕು ಅಂತ ಹೇಳಿ. ಅದಕ್ಕೆ ಯಾವುದೇ ರೇಖಾಚಿತ್ರ ರಚಿಸೋಕ್ಕಿಂತ ಮುಂಚೆ ಇಲ್ಲಿ ಕೊಟ್ಟಂತ ದತ್ತಾಂಶಗಳು ಎಷ್ಟಿದೆ ಅಂತ ನಾವು ನೋಡ್ಕೊಬೇಕು. ಓಕೆ, ಈಗ Q ಏನ್ ಕೊಟ್ಟಿದ್ದಾರೆ, 1 to 7 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅದಕ್ಕೆ ನಾವು ಇಲ್ಲಿ ಸೆಂಟಿಮೀಟರ್ ವೈಸ್ ಇಟ್ಕೊಂಡು 1 ರಿಂದ 10 ನಾವು 1 ಸೆಂಟಿಮೀಟರ್ ಅಲ್ಲಿ ಇಟ್ಕೊಬೇಕು. ಒಂದೊಂದು ಸೆಂಟಿಮೀಟರ್ಗೆ ಒಂದೊಂದು ಪಾಯಿಂಟ್ ಹಾಕೊಂಡ್ವಿ ಅಂತಂದ್ರೆ ನೀಟಾಗಿ ನೀವು ಡೈಗ್ರಾಮ್ ನ ತೆಗಿಬಹುದು. ಒಂದೇ ರೀತಿ ಸ್ಕೇಲ್ ಅಲ್ಲಿ ಇಟ್ಕೊಬೇಕು. ಇಲ್ಲ ಅಂತಂದ್ರೆ 1 ಸೆಂಟಿಮೀಟರ್ಗೆ 1.5 ಸೆಂಟಿಮೀಟರ್ಗೆ ಈ ರೀತಿ ಇಟ್ಕೊಂಡ್ರೆ ನಿಮ್ಗೆ ನೀಟಾಗಿ ಡೈಗ್ರಾಮ್ ತೆಗಿಯಕ್ಕಾಗೋದಿಲ್ಲ. ಆದ್ರಿಂದ ಕೊಟ್ಟಂತ ದತ್ತಾಂಶಗಳನ್ನ ನಾವು ನೀಟಾಗಿ ಸೆಂಟಿಮೀಟರ್ಗೆ ಒಂದೊಂದು ಪಾಯಿಂಟ್ಸ್ ಹಾಕೊಂಡು ಹೋದ್ವಿ ಅಂತಂದ್ರೆ ಈ ರೀತಿ 1 ರಿಂದ 7 ಗುರುತಿಸ್ಬೇಕಾಗಿರೋದ್ರಿಂದ 10 ನಾವು ಇಟ್ಕೊಬಹುದು. ಓಕೆ, OX ಆಕ್ಸಿಸ್ ಅಲ್ಲಿ ನಾವು ಕ್ವಾಂಟಿಟಿ ಉತ್ಪನ್ನದ ಪ್ರಮಾಣವನ್ನ ತೋರಿಸ್ತೀವಿ. ಇನ್ನು OY ಆಕ್ಸಿಸ್ ಅಲ್ಲಿ ನಾವು ಅಲ್ಪಾವಧಿ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚಗಳನ್ನ ತೋರಿಸಬೇಕಾಗಿರೋದ್ರಿಂದ ಇವೆರಡೂ ದತ್ತಾಂಶಗಳನ್ನು ನೋಡ್ಕೊಬೇಕು. ಓಕೆ, ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ ಎಷ್ಟಿದೆ, 60. ಓಕೆ, ಸೊ ಕನಿಷ್ಠ ಎಷ್ಟಿದೆ, 15. ಓಕೆ, ಇದರಿಂದ ನಮಗೆ ಗೊತ್ತಾಗ್ತೈತಿ ಎಷ್ಟು ಇಟ್ಕೊಬೇಕು, ಎಷ್ಟರಿಂದ ಎಷ್ಟರವರೆಗೂ ಇಟ್ಕೊಬೇಕು ಅಂತ ಗೊತ್ತಾಗ್ತೈತಿ. ಸೊ ಅದಕ್ಕೆ ನಾವು 5, 10 ಈ ರೀತಿ ಇಟ್ಕೊಂಡು ಹೋದ್ರೆ 60 70 ಇಟ್ಕೊಬಹುದು. ಓಕೆ, 5, 10, 15 ಇದನ್ನು ಕೂಡ ನಾವು ಇಲ್ಲಿ ಯಾವ ರೀತಿ ಇಟ್ಕೊಂಡಿರ್ತೀವಲ್ಲ ಅದೇ ರೀತಿ ಸೆಂಟಿಮೀಟರ್ ವೈಸ್ ಅನ್ನೇ ನಾವು ಇಲ್ಲಿನೂ ಇಟ್ಕೊಬೇಕಾಗುತ್ತೆ. ಓಕೆ, ಅವಾಗ ನೀಟಾಗಿ ನಾವು ಡೈಗ್ರಾಮ್ ಈ ಗುರುತಿಸಿರುವಂತ ಪಾಯಿಂಟ್ಸ್ ಏನಿದಾವು ನೀಟಾಗಿ ಬರ್ತಾವ ನಿಮ್ಗೆ. ಸೊ ಅದಕ್ಕೆ ಗರಿಷ್ಠ ಮತ್ತೆ ಕನಿಷ್ಠ ಸಂಖ್ಯೆಗಳನ್ನ ನೋಡಿದ್ವಿ ಅಂತಂದ್ರೆ ನಮ್ಗೆ ಎಲ್ಲಿಂದ ಎಲ್ಲಿವರೆಗೂ ಇಟ್ಕೊಬೇಕು ಅಂತ ಗೊತ್ತಾಗ್ತದೆ. ಓಕೆ, ಸೊ ನಾವು ಎರಡೂ ರೇಖೆಗಳನ್ನ ಇಲ್ಲಿ ಗುರುತಿಸ್ಬೇಕಾಗಿರೋದ್ರಿಂದ ಒಂದೇ ರೇಖಾಚಿತ್ರದಲ್ಲಿ ತೋರಿಸ್ಬೇಕಾಗಿರೋದ್ರಿಂದ OY ಆಕ್ಸಿಸ್ ಅಲ್ಲಿ ಎರಡು ತಗೊಬೇಕು, SAC ಮತ್ತೆ SMC ಗಳನ್ನ. ಅದಕ್ಕೆ ಎರಡೂ ನಾವು ನೋಡ್ಕೊಬೇಕು. ಗರಿಷ್ಠ ಸಂಖ್ಯೆ 60, ಕನಿಷ್ಠ ಸಂಖ್ಯೆ 15. ಎರಡೂದ್ರೊಳಗು ಇಲ್ಲಿ ಗರಿಷ್ಠ ಸಂಖ್ಯೆ 60 ಐತಿ, ಇಲ್ಲೂ ಕೂಡ 60 ಐತಿ. ಓಕೆ, ಸೊ ಕನಿಷ್ಠ 15 ಇರೋದ್ರಿಂದ ನಾವು 5 ರಿಂದ 60 ಅಥವಾ 65, 70 ನಾವು ಗುರುತಿಸ್ಕೊಬಹುದು. ಓಕೆ, ಈ ರೀತಿ ಸೆಂಟಿಮೀಟರ್ಗೆ ನಾವು 5, 10, 15, 20, 25, 30, 35, 40, 45, 50, 55, 60, 65 ಈ ರೀತಿ ನಾವು ತಗೋಬಹುದು. ಓಕೆ, OY ಆಕ್ಸಿಸ್ ಮತ್ತೆ ಇದು OX ಆಕ್ಸಿಸ್. ಓಕೆ, ಇಷ್ಟು ತಗೊಂಡ್ಮೇಲೆ ನೀಟಾಗಿ ಹಾಕೊಂಡ್ಮೇಲೆ ನಾವು ಒಂದೊಂದು ಮೊದಲು SAC ಕರ್ವ್ನ SAC ಕೊಟ್ಟಿದಾರಲ್ಲ, ಫಸ್ಟ್ SAC ಕರ್ವ್ನ ನಾವು ರಚಿಸ್ಬೇಕು. ಈ ರೀತಿ SAC ಕರ್ವ್. ಓಕೆ, ಸೊ ಫಸ್ಟ್ ಎಷ್ಟಿದೆ, ಉತ್ಪನ್ನದ ಪ್ರಮಾಣ 1 ಇದ್ದಾಗ SAC 60 ಐತಿ. ನೀಟಾಗಿ ನಾವು ಸ್ಕೇಲ್ ಇಟ್ಕೊಂಡ್ಬಿಟ್ಟು ಇಲ್ಲಿ 1 ಇದ್ದಾಗ 60 ಅಂತ SAC ಇಲ್ಲೊಂದು ಪಾಯಿಂಟ್ ಗುರುತಿಸ್ಕೊಬೇಕು. ಅದೇ ರೀತಿ 2 ಇದ್ದಾಗ 45, ಇಲ್ಲ ಐತಲ್ಲ 2 ಕ್ವಾಂಟಿಟಿ ಇದ್ದಾಗ 45 ಅಂತ ಐತಿ. ಅದಕ್ಕೆ ಇಲ್ಲಿ 2ನ್ನ ನೀಟಾಗಿ ಸ್ಕೇಲ್ ಇಟ್ಟು ಗುರುತಿಸ್ಕೊಬೇಕು. 2 ಇದ್ದಾಗ 45,
ಮೊದಲು ಪಾಯಿಂಟ್ಸ್ ಅಷ್ಟೇ ಗುರುತಿಸ್ಕೊಂಡು ಆಮೇಲೆ ಅದನ್ನು ನೀಟಾಗಿ ಸ್ಕೇಲಿಂದ ಜಾಯಿನ್ ಮಾಡ್ತಾ ಬರಬೇಕು. ಒಂದೊಂದೇ ಪಾಯಿಂಟ್ ಸ್ಕೇಲಿಂದ ಜಾಯಿನ್ ಮಾಡ್ತಾ ಬಂದ್ವಿ ಅಂತಂದರೆ ನೀಟಾಗಿ ಡೈಗ್ರಾಮ್ SSC ಕರ್ವ್ ಬರ್ತಿದ್ರು. ಓಕೆ, 3 ಇದ್ದಾಗ 25 ಐತಿ, 3 ಇದ್ದಾಗ 25, ಈ ರೀತಿ ನೀಟಾಗಿ ಗುರ್ತಿಸ್ಕೊಬೇಕ್ರಿ. ಅದು ಸ್ಕೇಲ್ ಇಟ್ಕೊಂಡು ನೀಟಾಗಿ ನಾವು ಗುರ್ತಿಸ್ಕೊಬೇಕು. 3 ಇದ್ದಾಗ 25, ಅದೇ ರೀತಿ 4 ಇದ್ದಾಗ 15, 4 ಇದ್ದಾಗ 15. ಓಕೆ, ಮೊದಲು ನಾವು SSC ಕರ್ವ್ನ ಗುರ್ತಿಸ್ತಾ ಇದ್ದೀವಿ 60, 45, 25, 15. ಓಕೆ, ನೆಕ್ಸ್ಟ್ 5 ಇದ್ದಾಗ 20 ಐತ್ರಿ, 5 ಇದ್ದಾಗ 20. ಆಮೇಲೆ 6 ಇದ್ದಾಗ 30, 6 ಇದ್ದಾಗ 30. ಈ ರೀತಿ ನಾವು ಒಂದು ಬಿಂದುನ ಗುರುತಿಸ್ಬೇಕಲ್ಲಿ. ಓಕೆ, ಅವಾಗ ನಿಮ್ಗೆ ರೇಖೆಯನ್ನು ರಚಿಸೋದಕ್ಕೆ ಸರಳ ಆಗ್ತೈತಿ. 7 ಇದ್ದಾಗ 50 ಅಂತ ಐತಿ, 7 ಇದ್ದಾಗ 50, 50 ಇತ್ತಲ್ಲ ಇಲ್ಲಿ ಪಾಯಿಂಟ್ 50 ಅಂತ ನೀಟಾಗಿ ಸ್ಕೇಲಿಂದ ನಾವು ಪಾಯಿಂಟ್ ಔಟ್ ಮಾಡ್ಕೊಬೇಕು. ಒಂದು ಸ್ಕೇಲ್ ಇಟ್ಕೊಬೇಕು, ಅವಾಗ ನಮಗೆ ಸರಳವಾಗಿ ರಚಿಸೋದಕ್ಕೆ ಆಗ್ತೈತಿ. ಓಕೆ, ಈ ರೀತಿ ಗುರುತಿಸ್ಕೊಬೇಕು. ಗುರುತಿಸಿ ಆಮೇಲೆ ಏನು ಮಾಡಬೇಕು, ಸ್ಕೇಲೇ ಒಂದು ಬಿಂದುವಿನ ಇನ್ನೊಂದು ಬಿಂದುವಿನ ಜಾಯಿನ್ ಮಾಡ್ತಾ ಬರಬೇಕು. ಇಲ್ಲಿಂದ ಇಲ್ಲೇ, ಇಲ್ಲಿಂದ ಇಲ್ಲೇ, ಇಲ್ಲಿಂದ. ಓಕೆ, 15 to 20, 20 to 30, 30 to 50 ಇದೇನಿದೆಯಲ್ಲ ಈ ರೀತಿ ನಾವು ಜಾಯಿನ್ ಮಾಡಿದರೆ ನಾವು ಇದಕ್ಕೆ ಏನಂತ ಕರಿತೀವಿ, SSC ಕರ್ವ್ ಅಂತ ಕರಿತೀವಿ. ಓಕೆ, ಸೊ ಅದೇ ರೀತಿ ನಾವು ಇನ್ನೊಂದು ಏನು ಕೊಟ್ಟಿದ್ದಾರೆ, SMC ಕರ್ವ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರಲ್ಲ ಅದೇ ರೀತಿ ಅವನ್ನ ಬಿಂದುಗಳನ್ನ ಗುರುತಿಸ್ತಾ ಹೋಗ್ಬೇಕು. 1 ಇದ್ದಾಗ ಕ್ವಾಂಟಿಟಿ, 1 ಇದ್ದಾಗ ಉತ್ಪನ್ನದ ಪ್ರಮಾಣ, Q 1 ಇದ್ದಾಗ SMC ಎಷ್ಟೈತಿ, 55. ಇಲ್ಲಿ ಹೆಂಗೆ ನಾವು 1 ಇದ್ದಾಗ 60 ಗುರುತಿಸಿದ್ವಲ್ಲ ಅದೇ ರೀತಿ 1 ಇದ್ದಾಗ 50 ಅಂತ ಗುರುತಿಸ್ಬೇಕು. ಒಂದು ಏನಾರ ಅಲ್ಲಿ ಗುರುತು ಹಾಕೊಂಡ್ರಿ ಅಂತಂದ್ರೆ ನೀಟಾಗಿ ನಾವು ಆಮೇಲೆ ರೇಖೆಯನ್ನ ರಚಿಸ್ಬೋದು. ಅದೇ ರೀತಿ 2 ಇದ್ದಾಗ 30. ಓಕೆ, ನಾವೀಗ SMC ಕರ್ವ್ ತೆಗಿತಾ ಇದ್ದೀವಿ. 2, 15, 15 ಇರೋದ್ರಿಂದ ಇಲ್ಲಿ 2 ಬಿಂದುಗಳು ಇಂಟರ್ಸೆಕ್ಷನ್ ಆಗ್ತಾವ್ರಿ. ಇದನ್ನ ಒಂದು ಬಿಂದುವನ್ನ ಗುರುತಿಸಿ 2 ಬಿಂದುಗಳು 15ರಲ್ಲಿ ಇಂಟರ್ಸೆಕ್ಟ್ ಛೇದಿಸ್ತಾವ್ರಿ ಒಂದನ್ನೊಂದು. ಓಕೆ, 3 ಇದ್ದಾಗ 20 ಹಾಕೊಬೇಕು SMC ಕರ್ವ್. 3 ಇದ್ದಾಗ 20, ಆಮೇಲೆ 4 ಇದ್ದಾಗ 15, ಇವಾಗಲೇ ಹೇಳಿದ್ನೆಲ್ಲ 15 ಹಾಕೊಬೇಕು. ಆಮೇಲೆ 5 ಇದ್ದಾಗ 25, 5 ಇದ್ದಾಗ 25. ಓಕೆ, 25. ಓಕೆ, ಆಮೇಲೆ 6 ಇದ್ದಾಗ 45, 6 ಇದ್ದಾಗ 45. ಇಲ್ಲಿ ಒಳಗಿನ ರೇಖೆ ಐತಲ್ಲ ಇದೇನಿದು ಮೊದಲು ಅದಕ್ಕಿಂತ ಕಡಿಮೆ ಇರ್ತೈತಿ SSCಗಿಂತ, ಆಮೇಲೆ SSCಗಿಂತ ಜಾಸ್ತಿ ಆಗ್ತಾ ಹೋಗ್ತೈತೆ ಹೋದಿಲ್ರಿ ಅಲ್ಪಾವಧಿ ಸೀಮಾಂತ ವೆಚ್ಚ. ಅದಕ್ಕೆ ಇದು ಕೆಳಗಿರ್ತೈತಿ. ಫಸ್ಟ್ ಇಳಿಮುಖ ಇದ್ದಾಗ ಅದಕ್ಕಿಂತ ಕೆಳಗೆ ಇಳಿತೈತಿ, ಹೆಚ್ಚಿದಾಗ ಅಲ್ಪಾವಧಿ ಸರಾಸರಿ ವೆಚ್ಚಕ್ಕಿಂತನೂ ಹೆಚ್ಚಾಗ್ತದೆ. ಓಕೆ, ಸೊ ಕೊನೆಯದಾಗಿ 7 ಇದ್ದಾಗ 60, 7 ಇದ್ದಾಗ ಇದು 60 ಇರೋದನ್ನ ತೋರಿಸ್ಬೇಕು, 60. ಓಕೆ, ಇಲ್ಲಿ ಯಾವ ರೀತಿ ರೇಖೆ ರಚಿಸಿದ್ರಲ್ಲ ಅದೇ ರೀತಿ ಇಲ್ಲೂ ಕೂಡ ಪಾಯಿಂಟ್ನ ಜಾಯಿನ್ ಮಾಡಿದ್ವಿ ಅಂತಂದ್ರೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವನ್ನ ನೀಟಾಗಿ ಸ್ಕೇಲಿಂದ ಜಾಯಿನ್ ಮಾಡ್ತಾ ಹೋದ್ವಿ ಅಂತಂದ್ರೆ ಈ ರೀತಿ ನಾವು SMC ರೇಖೆಯನ್ನ ರಚಿಸಬಹುದು. ಓಕೆ, ಸೊ ವಿದ್ಯಾರ್ಥಿಗಳೇ, ಅಲ್ಪಾವಧಿ ಸರಾಸರಿ ವೆಚ್ಚ ಮತ್ತು ಅಲ್ಪಾವಧಿ ಸೀಮಾಂತ ವೆಚ್ಚದ ರೇಖೆಗಳನ್ನ ಒಂದು ರೇಖಾಚಿತ್ರದಲ್ಲಿ ರಚಿಸಿರಿ ಅಂತ ನಿಮ್ಗೆ 4 ಅಂಕಗಳಿಗಾಗಿ ಈ ರೀತಿ ಪ್ರಶ್ನೆಯನ್ನ ಕೇಳಿ ಇನ್ಫಾರ್ಮೇಶನ್ ಈ ರೀತಿ ದತ್ತಾಂಶಗಳನ್ನ ಕೊಟ್ಟಿರ್ತಾರೆ, ಡೇಟಾಸ್. ನೀವು ಇದನ್ನ ಬಳಸ್ಕೊಂಡು ನೀಟಾಗಿ ಫಸ್ಟ್ ಒಂದು OX ಮತ್ತೆ OY ಹಾಕೊಂಡ್ಬಿಟ್ಟು ಆಮೇಲೆ ಇವೇನೇನಿದಾವಲ್ಲ ಒಂದೊಂದೇ ಗುರುತಿಸಿ ಸ್ಕೇಲಿಂದ ನೀಟಾಗಿ ತೆಗೆದ್ರಿ ಅಂತಂದ್ರೆ ನೀವು 4 ಅಂಕಗಳಿಗಾಗಿ ಈ ಪ್ರಶ್ನೆಯನ್ನ ಬಿಡಿಸ್ಬೋದು. ಓಕೆ, ನೀವು ಮತ್ತೇನಿಲ್ಲಿ ಬರೀಬೇಕಾಗದೇ ಇರುವುದರಿಂದ ನೀವು ಡೈಗ್ರಾಮಿಗೆ 4 ಅಂಕಗಳು ಇರುವುದರಿಂದ ಒಂದು ಯಾವುದೇ ರೀತಿ ಮಿಸ್ಟೇಕ್ಸ್ ಮಾಡ್ದಂಗೆ ನೀಟಾಗಿ ಡೈಗ್ರಾಮ್ನ ಗುರುತಿಸಿ ಆಮೇಲೆ ಇವು ಏನು ಹೇಳ್ತಾ OX ಆಕ್ಸಿಸ್ ಏನು ಪ್ರತಿನಿಧಿಸ್ತೈತಿ, OY ಆಕ್ಸಿಸ್ ಏನು ಪ್ರತಿನಿಧಿಸ್ತೈತಿ ಅನ್ನೋದನ್ನ ಮೆನ್ಷನ್ ಮಾಡ್ಬೇಕಲ್ಲಿ. ಓಕೆ, OY ಆಕ್ಸಿಸ್ ಅಲ್ಲಿ SAC ಮತ್ತೆ SMC ಇರುವುದು, OX ಆಕ್ಸಿಸ್ ಅಲ್ಲಿ ಉತ್ಪನ್ನದ ಪ್ರಮಾಣ Q ಇರುವುದನ್ನ ಗುರುತಿಸ್ಬೇಕು. ಈ ರೀತಿ ತೆಗೆದಾಗ ನಿಮಗೆ 4 ಅಂಕಗಳನ್ನು ಪಡಿಬಹುದು. ಓಕೆ ವಿದ್ಯಾರ್ಥಿಗಳೇ, ಇದು ಅಂಡರ್ಸ್ಟ್ಯಾಂಡ್ ಆಗೈತಿ ಅಂತ ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು.